ಪೊಲೀಸ್ ಅವ್ರು ಹಿಡಿದು ಬಿಡೋರು ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ. ಇವ್ರು ನೋಡೋ ಹೆಂಗ್ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಕಾಲೇಜ್ ಮುಗಿತಾ ಬಂತು, ಪ್ರಾಜೆಕ್ಟ್ ಎಲ್ರು ಸಬ್ಮಿಟ್ ಮಾಡಿದ್ದು ಆಯ್ತು, ನಾವ್ ಇನ್ನು ಪ್ರಾಜೆಕ್ಟೇ ಸ್ಟಾರ್ಟ್ ಮಾಡಿಲ್ಲ. ಹಿಂಗೆ ಆದ್ರೆ ನಾವ್ ಈ ಕೋರ್ಸ್ ಸೇರ್ಕೊಂಡಿದ್ದು ವೇಸ್ಟ್ ಆಗತ್ತೆ. ಲೋ, ನಾವ್ ಯಾಕೆ ಕೋರ್ಸ್ ಮಾಡ್ತಾ ಇರೋದು ಹೇಳು? ಲೋ ಪೂರ್ಣಿ, ಇವಾಗಾದ್ರೂ ಸೀರಿಯಸ್ ಆಗಿರೋ. ನಾವು ಮಾಡ್ತಿರೋದು ಪ್ಯಾರಾನಾರ್ಮಲ್ ಕೋರ್ಸ್ ಕಣೋ. ಲೋ, ಕಾಲೇಜ್ ಮುಗಿತಾ ಬಂತು ಕಣೋ, ಒಂಚೂರು ಸೀರಿಯಸ್ನೆಸ್ ಇಲ್ಲ ನಿಂಗೆ. ಅಟ್ಲೀಸ್ಟ್ ಪ್ರಾಜೆಕ್ಟ್ ಆದ್ರೂ ಸೀರಿಯಸ್ ಆಗಿ ಕಂಪ್ಲೀಟ್ ಮಾಡೋಣ, ಒಂದೊಳ್ಳೆ ನೇಮ್ ಸಿಗುತ್ತೆ. ಸರಿ, ಇವಾಗ ಏನ್ ಮಾಡೋಣ ಹೇಳ್ರಪ್ಪ. ಸರಿ, ಈಗ ನಮ್ಮ ಹುಡುಗರ್ನ ವಿಚಾರಿಸಿದೀನಿ, ಒಂದ್ ಫಾರ್ಮ್ ಹೌಸ್ ಇದೆಯಂತೆ, ಅಲ್ಲಿ ವಿಚಿತ್ರವಾದ ಘಟನೆಗಳು ನಡೀತಿರುತ್ತಂತೆ. ಅಲ್ಲಿ ಹೋದ್ರೆ ನಮ್ ಪ್ರಾಜೆಕ್ಟು ಕಂಪ್ಲೀಟ್ ಮಾಡ್ಬೋದು. ಸಕ್ಸಸ್ ಆದ್ರೆ ನಮ್ಗೆ ಒಳ್ಳೆ ನೇಮು ಫೇಮಸ್ ಸಿಗುತ್ತೆ. ನಡೀರಿ, ನಾಳೆ ಬೆಳಗ್ಗೆನೇ ಅಲ್ಲಿಗೆ ಹೊರಡೋಣ. ಸರಿ, ಡನ್. ಮಗ ಹೇಳಿದ್ದೆ ಒಂದು ಟೈಮು, ಬರ್ತಿರೋದೆ ಒಂದು ಟೈಮ್. ಏನ್ ಮಗ ಬೇಗ ಬಂದ್ಬಿಟ್ಟಿದ್ಯಾ? 2 ನಿಮಿಷ ವೆಯ್ಟ್ ಮಾಡಿದ್ರೆ ನಿನ್ ಗಂಟೆನ ಹೋಗಲ್ಲ, ತಪ್ಪ ಸಾಕು. ಡಿಗ್ರಿ ಅಂತೂ ಕಂಪ್ಲೀಟ್ ಆಗ್ತಾ ಬಂತು. ಈ ಪ್ರಾಜೆಕ್ಟ್ ಹೆಂಗಾರು ಮಾಡಿ ಕಂಪ್ಲೀಟ್ ಮಾಡ್ಬಿಟ್ರೆ ಒಂದೊಳ್ಳೆ ಕೆಲಸ ಅಂತೂ ಫಿಕ್ಸು. ಲೈಫಲ್ಲಂತೂ ಪಕ್ಕಾ ಸೆಟ್ಲ್ ಆಗ್ಬಿಡ್ಬೋದು. ನನ್ನ ಪ್ಲಾನ್ಸ್ ಇಷ್ಟಿದೆ. ಎಲ್ ನೋಡು ಕಳ್ಳನ್ ಮಕ್ಳು ಹೆಂಗ್ ಲಲ್ಲೆ. ಮಚ್ಚಾ, ನೀನ್ ಗರ್ಲ್ ಫ್ರೆಂಡ್ ಕರ್ಕೊಂಡ್ ಬರ್ಲಿಲ್ವಾ? ಅಲ್ಲ, ನಾವು ಹೋಗ್ತದೆ ದೆವ್ವ ಹುಡ್ಕಕ್ಕೆ, ಜೊತೆಲಿ ಇನ್ನೊಂದು ಯಾಕೆ ಅಂದ್ರೆ ಕರ್ಕೊಂಬರ್ಲಿಲ್ಲ. ಲೋ, ನಿಲ್ಸು ನಿಲ್ಸು ನಿಲ್ಸು, ನನ್ಗಿನ್ ತಡಿಯಕ್ಕಾಗಲ್ಲ, ನಿಲ್ಸು. ತಡಿಯಪ್ಪ, ನಿಲ್ಸ್ತೀನಿ, ಕಾರ್ ಗಲೀಜ್ ಮಾಡ್ಬೇಡ. ಗದ್ದೆಗೆ ನೀರ್ ಬಿಟ್ಬಿಡ್ತೀನಿ ತಡಿ. ಮಚ್ಚ, ಬೇರೆ ಕಂಟ್ರಿ ಏನಾದ್ರು ಹೋಗ್ತಿದ್ವೇನೋ, ಇನ್ನೂ ಓದಿರ್ಲಿಲ್ವಲ್ಲ. ಇನ್ನೇನ್ ಆಲ್ಮೋಸ್ಟ್ ಬಂದಿದೀವಿ, ಮುಂದೆ ಯಾರನ್ನಾದ್ರೂ ಕೇಳ್ಕೊಂಡು ಹೋಗೋಣ ಬಾ. ಅಪ್ಪ, ಇವಾಗ ಸಮಾಧಾನ ಆಯ್ತು. ಎಷ್ಟು ಕೋಟಿ ಕೊಟ್ರು ಈ ಸುಖ ಸಿಗಲ್ಲಪ್ಪ. ಇನ್ನು ದೂರ ಹೋಗ್ಬೇಕು, ಕತ್ಲೆ ಬೇರೆ ಆಗ್ತಾ ಬಂತು. ಬೇಗ ಹೊರಡೋಣ ಕಂಡ್ರು. ಸರಿ ನಡಿಯಪ್ಪ, ಕಾರ್ ಎತ್ತು. ಲೋ ಲಿಕ್ಕಿ, ಬಾರೋ ಇಲ್ಲಿ. ಹೇಳ್ಕೊಂಡೆ. ಲೋ, ಅಲ್ಲಿ ಯಾರೋ ನನ್ನನ್ನು ವಾಚ್ ಮಾಡ್ತಿದ್ದಂಗಿದಾರಲ್ಲ. ಅಲ್ಲ, ಹೌದಾ? ಸರಿ ಸರಿ, ಇರ್ಲಿ ಬಾಬಾ, ಹತ್ತು ಬಾ, ಟೈಮ್ ಆಯ್ತು. ಫೈನಲಿ ರೀಚ್ ಆದ್ವಿ. ನೋಡ್ರಿ, ಇದೆ ಮನೆ. ಇದ ಸುತ್ತ
ಸುತ್ತಮುತ್ತ 5-6 ಕಿಲೋಮೀಟರ್ ಯಾವ ಮನೆನೂ ಇಲ್ವಲ್ಲೋ. ಲೋಲಿಕ್ಕಿ ಒಬ್ನೇ ಹೋಗ್ತಾನೆ ಗೇಟ್ ತೆಗಿಯಕ್ಕೆ. ಇರೋ ಬಂದೆ. ಎಲ್ಲ ಬಲ್ಗಲಿಟ್ ಕೆಳಗಿಳಿರಪ್ಪ. ದೆವ್ವ ಭೂತ ಇರೋ ಲಕ್ಷಣ ಎಲ್ಲ ಎದ್ದು ಕಾಣಿಸ್ತಿದ್ಯಲ್ಲಪ್ಪ. ಲೈಫಲ್ಲಿ ತುಂಬಾ ಮುಂದೆ ಹೋಗ್ತಾ ಇದೀವಿ. ಹೋಗೋಣ ಹೋಗೋಣ. ನೀವು ಇಲ್ಲಿಗೆ ಬಂದಿದ್ದೀರಾ? ನೀವ್ ಯಾರು? ಈ ಫಾರ್ಮ್ ಹೌಸ್ ನೋಡ್ಕೊಳ್ಳೋದು ನಾನೇ. ಫ್ರೆಂಡೇ ಐತ್ ಫಾರ್ಮ್ ಹೌಸ್. ನಾವ್ ಬರ್ತೀವಿ ಅಂತ ತಿಳಿಸಿರ್ಬೇಕಲ್ವಾ? ಓ ನೀವೇನಾ? ತಗೊಳ್ಳಿಕಿ. ಇಲ್ಲಿ ಜಾಸ್ತಿ ಹೊತ್ತು ಇರಂಗಿಲ್ಲ. ನಿಮ್ ಕೆಲ್ಸ ಮುಗಿಸ್ಕೊಂಡು ಬೇಗ ಹೋಗ್ತಾ ಇರ್ಬೇಕು. ಲೋ ಇವ್ನ್ ಕೆಳಗಡೆ ಇದ್ದ ಅಲ್ವಾ, ಮೇಲೆ ಹೆಂಗೋ ಬಂದ? ಲೋ ನಮ್ಮ ಹುಡುಗಿ ರಿಪ್ಲೈನೇ ಮಾಡ್ತಿಲ್ಲ ಕಣೋ. ಇನ್ನೊಬ್ಬ ಜೊತೆ ಚಾಟ್ ಮಾಡ್ತಿರ್ತಾಳೆ. ಇನ್ನೊಂದು 2 ಅವರ್ ರಿಪ್ಲೈ ಬರ್ತೇವಾ? ಲೋ ಏನೋ ಇದು ಇಷ್ಟೊಂದ್ ಸೆಕೆ ಆಗ್ತಿದೆ. ಹಾ, ಡ್ರೈವ್ ಮಾಡಿ ಬಂದ್ ಸುಸ್ತಾಯ್ತು. ಲೋ ವಾಚ್ಮ್ಯಾನ್ ಊಟ ತರ ಕೇಳ್ರೋ. ನನಗೆ ಪಿಜ್ಜಾ, ಬರ್ಗರ್, ಫ್ರೆಂಚ್ ಫ್ರೈಸ್. ಲೋ ಇಲ್ಲಿ ಫಸ್ಟ್ ಅನ್ನ ಸಾಂಬಾರ್ ಸಿಗುತ್ತೋ ಇಲ್ವಾ ಕೇಳ್ತೀನಿ ತಡಿ. ಖಾಲಿ ಆಗೋಯ್ತು, ಇನ್ನು ಹೊಟ್ಟೆನೆ ತುಂಬಿಲ್ಲ. ಸರಿ, ಅಲ್ಲಿಂದ ಒದ್ದೇಳ್ಕೊಂಬಂದ್ರಲ್ಲ, ಈಗ ಏನ್ ಕಿದಾಕನ್ ಹೇಳ್ರಪ್ಪ. ಪಬ್ಜಿ ಆಡೋಣ? ಸರಿ, ನಾನ್ ರೆಡಿ. ಇವೆಲ್ಲ ಏನು ಬೇಡ, ನಾನೊಂದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ. ನಾವ್ ಅದನ್ನೇ ಮಾಡ್ಬೇಕು. ಸರಿ, ಏನ್ ಪ್ಲಾನ್ ಹೇಳು ಮಗ. ಕ್ಯಾಂಡಲ್ ಎನ್ಕೋ. ಕ್ಯಾಂಡಲ್ ಡಿನ್ನರ್ಗೆ ಇರ್ಬೇಕು. ನಿಮ್ಮೆಲ್ರಿಗೂ ಒಂದೊಂದು ಕ್ಯಾಂಡಲ್ ಕೊಟ್ಟಿದ್ದೀನಿ. ಇದು ಏನಕ್ಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕರೆಕ್ಟಾಗಿ ಮಧ್ಯರಾತ್ರಿ 12 ಗಂಟೆಗೆ ನಾವು ಒಂದು ಗೇಮ್ ಆಡ್ತೀವಿ. ಒಂದು ಪೇಪರ್ ಮೇಲೆ ಎಲ್ಲರೂ ಅವ್ರವ್ರ ಹೆಸರನ್ನ ಬರಿಬೇಕು. ಬರೆದಿದ್ದಾದ್ಮೇಲೆ ಆ ಪೇಪರ್ನ ಬಾಗಿಲಿಂದ ಆಚೆ ಇಟ್ಟು ಆ ಪೇಪರ್ ಮೇಲೆ ಕ್ಯಾಂಡಲ್ ಹಚ್ಚಬೇಕು. ಹಚ್ಚಿದಾದ್ಮೇಲೆ ಎಲ್ಲರೂ ಒಳಗೆ ಬಂದು ಡೋರ್ ಕ್ಲೋಸ್ ಮಾಡಬೇಕು. ಕರೆಕ್ಟಾಗಿ 5 ನಿಮಿಷ ಬಿಟ್ಟು ಡೋರ್ ಓಪನ್ ಮಾಡಿ ನೋಡಬೇಕು. ಕ್ಯಾಂಡಲ್ ಏನಾದರೂ ಹಾರೋಗಿದ್ರೆ ಆತ್ಮನ ಕರೆಯೋಕೆ ನಾವು ಮಾಡಿರೋ ಈ ವಿಧಾನ ಸಕ್ಸಸ್ ಆಗಿದೆ ಅಂತ ಅರ್ಥ. ಈಗ್ಲಿಂದಾನೇ ನೋಡಿ ನಿಜವಾದ ಗೇಮ್ ಶುರು ಆಗೋದು. ನೀವೆಲ್ಲ ನಿಜವಾಗ್ಲೂ ಹುಷಾರಾಗಿರ್ಬೇಕು. ಇರೋದೊಂದೇ ಮ್ಯಾಚ್ ಬಾಕ್ಸ್ ಅಲ್ಲೋ, ಬೇರೆ ಆಪ್ಷನ್ ಇಲ್ಲ. ಈ ಗೇಮ್ ಇರೋದ ಹೀಗೆ. ಎಲ್ರ ಕೈಲೂ ಒಂದೊಂದು ಕ್ಯಾಂಡಲ್ ಕೊಟ್ಟಿದ್ದೀನಿ. ಅದನ್ನ ಎಲ್ಲರೂ ಹಚ್ಕೊಂಡಿರ್ಬೇಕು. ಆತ್ಮ ಯಾವಾಗ ನಮ್ಮ ಸುತ್ತಮುತ್ತ ಬರುತ್ತೋ ಅವ್ರ ಕ್ಯಾಂಡಲ್ಲು ತನ್ನಷ್ಟಕ್ಕೆ ತಾನೇ ಹಾರೋಗುತ್ತೆ. ಆವಾಗ ಆತ್ಮ ನಮ್ಮ ಬೆನ್ನೇರಿದೆ ಅಂತ ಅರ್ಥ. ಆಗ ನಮ್ಮ ಹತ್ರ ಜಾಸ್ತಿ ಟೈಮ್ ಇರೋದಿಲ್ಲ. ಕ್ಯಾಂಡಲ್ನ ಬೇಗ ಹಚ್ಕೋಬೇಕು, ಇಲ್ಲ ಅಂದರೆ ಆತ್ಮ ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಈ ಗೇಮ್ ಮಧ್ಯರಾತ್ರಿ 12 ಗಂಟೆಯಿಂದ 3 ಗಂಟೆವರೆಗೂ ಆಡಬೇಕು. ಮಧ್ಯದಲ್ಲಿ ಯಾರಾದರೂ ಬಿಟ್ಟು ಹೋಗೋಕೆ ಪ್ರಯತ್ನ ಪಟ್ರೆ ಅಥವಾ ಮನೆಯಿಂದ ಆಚೆ ಹೋಗೋಕೆ ಟ್ರೈ ಮಾಡಿದ್ರೆ ಆತ್ಮ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಈ ಮಾತನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಈಗಿನ
ಕಾಲದಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ದೆವ್ವಭೂತಗಳು ಹುಡುಕ್ತಿವಿ. ಆಗಿನ ಕಾಲದಲ್ಲಿ ನಮ್ಮ ತಾತಂದಿರೆಲ್ಲ ಅವಾಗಲೇ ನೋಡಿದ್ರು. ಒಬ್ಬೊಬ್ರು ಒಂದೊಂಥರ ಹೇಳ್ತಾ ಇದ್ದಾರೆ. ದೆವ್ವ ನಂಬೇಕೋ ಬಿಡ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಏನೋ ಇಷ್ಟೊತ್ತಾಯ್ತು, ನಾವ್ ಅಂದ್ಕೊಂಡಿದ್ ಏನೋ ಆಗ್ಲಿಲ್ವಲ್ಲೋ. ತಡಿ ಮಚ್ಚ, ನಂಗಂತೂ ಬೋರ್ ಹೊಡಿತೈತೆ, ಈಚೆ ಓಡಾಡ್ಕೊಂಡ್ ಬರ್ತೀನಿ. ಗೇಟ್ ಬೀಗ ಹಾಕಿದ್ವಲ್ಲ, ಬೇಕಂಗ್ ಓಪನ್ ಆಯ್ತಾ? ಮುಂದೆ ಬಾ. ಯಶು ಬರ್ತೀನಿ ಅಂದಿದ್ದ, ಮನೆಯಾಗ ಆಟಾಡಿಸ್ತಾ ಇದ್ದಾನೆ. ಏನೋ ಇಷ್ಟೊತ್ತಾಯ್ತು, ಹೋಗಿ ನೋಡ್ಕೊಂಬರ್ತೀನಿ ತಡಿ. ಏನೋ ಬಿದ್ದಿರೋ ತರ ಕಾಣ್ತಿದ್ಯಲ್ಲ. ತಡಿ ನೋಡ್ಕೊಂಬರ್ತೀನಿ. ಸುಹಾಸ್ ಕ್ಯಾಂಡಲ್ ಅಲ್ವಾ? ಇಲ್ಲ ಬಿದ್ದಿದೆ. ಇವನೇ ಹೋದ? ಸುಹಾಸ್, ಸುಹಾಸ್, ನಂಗೆ ತುಂಬಾ ಭಯ ಆಗ್ತಿದೆ ಕಣೋ. ಅವ್ರು ಎಷ್ಟೊತ್ತಾರು ಇನ್ನೂ ಬಂದಿಲ್ಲ ಕಣೋ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೋ. ಬಾರೋ ಹೋಗೋಣ. ಎದ್ಕೊಂಡ್ಬೇಡ ಕಣೋ. ಒಂದ್ಸಲ ಸ್ಟಾರ್ಟ್ ಆದ್ಮೇಲೆ ಈ ಗೇಮ್ ನಾವು ಫಿನಿಶ್ ಮಾಡೋ ತನಕ ಎದುರೋಂಗೆ ಇಲ್ಲ. 2:30 ಆಗಿದೆ, 3 ಗಂಟೆಗೆ ಹೋಗ್ಬಿಡೋಣ. ನನ್ನ ಮಾತು ಕೇಳು, ಎದ್ಕೊಂಡ್ಬೇಡ, ಆರಾಮಾಗಿರು. ಇಲ್ಲ ಹೋಗ್ಬೇಡು. ನಾನು ಹೇಳ್ದೆ ಇಲ್ಲಿಗೆ ಬರೋದು ಬೇಡ ಅಂತ, ಆದರೂ ಇಲ್ಲೆಲ್ಲ ಬಂದಿದ್ದಾರೆ. ನನಗೆ ನೋಡಕ್ಕಾಗಲ್ಲ. ಓಡಿ ಸುಸ್ತಾಯ್ತು. ಸುಹಾಸ್, ಪೂರ್ಣಿ, ಸುಹಾಸ್, ಪೂರ್ಣಿ,
ಇಲ್ವಲ್ಲ ಮುಂದೆ. ಇಲ್ಲೇ ಬಂದು She had no children, only dogs. And if you see her in your dreams, be sure you never, ever stray.